Hello, my dear Karnataka Pharma champions. Welcome back to KPC classes. Okay. ಸೊ ಒಂದು ಯು ಪಿ ಸ್ಟೇಟ್ ಉತ್ತರ ಪ್ರದೇಶ್ ಒಂದು ಸ್ಟೇಟ್ ಇಂದ ಒಂದು ಫಾರ್ಮಸಿಸ್ಟ್ ನೋಟಿಫಿಕೇಶನ್ ಬಂದಿದೆ. ಅದು ಕಲ್ಯಾಣ ಸಿಂಗ್ ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್. ಕಲ್ಯಾಣ್ ಸಿಂಗ್ ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದು ಒಂದು ಉತ್ತರ ಪ್ರದೇಶ್ ಗೌರ್ಮೆಂಟ್ ಸ್ಟೇಟ್ ಅಂಡರ್ ಬರ್ತಕ್ಕಂತಹ ಒಂದು ಹಾಸ್ಪಿಟಲ್. ಓಕೆ. ಸೊ ಈ ಒಂದು ಹಾಸ್ಪಿಟಲ್ ಅಲ್ಲಿ ಫಾರ್ಮಸಿಸ್ಟ್ ಪೋಸ್ಟ್ ಗೆ ಒಂದು ರಿಕ್ರೂಟ್ಮೆಂಟ್ ನ ಕರೆದಿದ್ದಾರೆ. ಓಕೆ. ಸೊ ಇನ್ಮೇಲಿಂದ ಒಂದು ನಮ್ಮ ಇಂಡಿಯಾದಲ್ಲಿ ನಮ್ ಕಂಟ್ರಿನಲ್ಲಿ ಬರ್ತಕ್ಕಂತಹ ನಮ್ಮ ಸ್ಟೇಟ್ ಅಲ್ಲಿ ಬರ್ತಕ್ಕಂತಹ ಒಂದು ಯಾವುದೇ ಜಾಬ್ ರಿಲೇಟೆಡ್ ಫಾರ್ಮಸಿಸ್ಟ್ ಆಗಿರ್ಬೋದು, ಡ್ರಗ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಗೌರ್ಮೆಂಟ್ ಎನಲಿಸ್ಟ್ ಆಗಿರ್ಬೋದು, ಸೊ ಫಾರ್ಮಸಿ ರಿಗಾರ್ಡಿಂಗ್ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ಸ್ ಬಂತು ಅಂದ್ರೆ ಸೊ ಇಮಿಡಿಯೇಟ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರತಿಯೊಂದು ವಿಡಿಯೋನ ನಿಮ್ಗಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಓಕೆ. ಸೊ ನಾ ರಿಕ್ವೆಸ್ಟ್ ಮಾಡೋದು ಒಂದೇ, ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆ. ಸೊ ನನ್ ಒಂದು ಇಂಟೆನ್ಷನ್ ಅಷ್ಟೇ, ನಮ್ ಸ್ಟೇಟ್ ಇಂದ ಪ್ರತಿಯೊಬ್ಬ ಫಾರ್ಮಸಿ ಸ್ಟೂಡೆಂಟ್ ಒಂದು ಗೌರ್ಮೆಂಟ್ ಆಗಿರ್ಬೋದು, ಒಂದು ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಆಗಿರ್ಬೋದು, ಒಂದು ಟೀಚಿಂಗ್ ನಲ್ಲಿ ಆಗಿರ್ಬೋದು, ಒಂದು ಚೆನ್ನಾಗಿ ಸೆಟಲ್ಡ್ ಆಗ್ಬೇಕು. ಓಕೆ. ಅವ್ರಿಗೂ ಒಂದು ಒಳ್ಳೆ ಒಂದು ಜಾಬ್ ಅಪಾರ್ಚುನಿಟಿ ಸಿಗ್ಬೇಕು ಅನ್ನೋ ಒಂದು ಇನಿಷಿಯೇಟಿವ್ ಇಟ್ಕೊಂಡು ಓಕೆ ಈ ಒಂದು ಚಾನಲ್ ಅನ್ನ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಓಕೆ. ಸೊ ಪ್ರತಿಯೊಂದು ಜಾಬ್ ರಿಲೇಟೆಡ್ ನೋಟಿಫಿಕೇಶನ್ಸ್ ನಮ್ಮ ಚಾನಲ್ ಅಲ್ಲಿ, ಸೊ ಅದು ಕನ್ನಡದಲ್ಲಿ ಡೀಟೇಲ್ಡ್ ಆಗಿ ನಿಮ್ಗೋಸ್ಕರ ಪ್ರತಿಯೊಂದನ್ನ ನಾವು ಶೇರ್ ಮಾಡ್ತಾ ಇರ್ತೀವಿ. ಓಕೆ. ಸೊ ನಮ್ದೇ ಒಂದು KPC ಕ್ಲಾಸಸ್ ವಾಟ್ಸಪ್ ಇದೆ. ಓಕೆ. ಸೊ ಟೆಲಿಗ್ರಾಮ್ ಇದೆ, ನಮ್ದೇ ಆದಂತ ಒಂದು ಆಪ್ ಇದೆ, ಅಪ್ಲಿಕೇಶನ್ ಇದೆ. ಸೊ ಪ್ರತಿಯೊಂದು ನಿಮ್ಗೆ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿಯೊಂದನ್ನ ಮೆನ್ಷನ್ ಮಾಡಿರ್ತೀನಿ. ಓಕೆ. ಸೊ ಆ ಒಂದು ಲಿಂಕ್ ಇಂದ ಪ್ರತಿಯೊಬ್ರು ಜಾಯಿನ್ ಆಗಿ. ಓಕೆ. ಸೊ ನೋಡ್ತಾ ಹೋಗೋಣ ಇದೊಂದು ನೋಟಿಫಿಕೇಶನ್ ಅಲ್ಲಿ ಏನೇನಿದೆ, ಸೊ ಯಾವ ರೀತಿ ಅಪ್ಲೈ ಮಾಡಬಹುದು, ಸೊ ಬೇರೆ ಸ್ಟೇಟ್ ಅವ್ರು ಎಲಿಜಿಬಲ್ ಇದೀವಾ ಇಲ್ವಾ, ಓಕೆ. ಸೊ ಯಾವ ರೀತಿ ಒಂದು ಎಲಿಜಿಬಲ್ ಇದೆ, ಒಂದು ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಇದೆ, ಪ್ರತಿಯೊಂದು ನಾವು ನೋಡ್ತಾ ಹೋಗೋಣ. ಓಕೆ. ಸೊ ಕಲ್ಯಾಣ್ ಸಿಂಗ್ ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇಟ್ಸ್ ಕಮ್ಸ್ ಅಂಡರ್ UP ಸ್ಟೇಟ್ ಗವರ್ಮೆಂಟ್. ಓಕೆ. ಸೊ ಇದರಲ್ಲಿ ನಿಮ್ಗೆ ಫಾರ್ಮಸಿಸ್ಟ್ ಪೋಸ್ಟ್ ನ ಕರೆದಿದ್ದಾರೆ, ನೋಡ್ಬೋದು. ನಂಬರ್ 5. ಓಕೆ. ಸೊ as you can see here, pharmacist grade 2. ಓಕೆ. ಸೊ ಇಲ್ಲಿ ನಿಮ್ಗೆ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 15 ಇದಾವೆ. ಓಕೆ. ಸೊ 15 ಪೋಸ್ಟ್ ಇದೆ. ಅದರಲ್ಲಿ SC ಬಂದ್ಬಿಟ್ಟು 2 ಪೋಸ್ಟ್, ST ಅವರಿಗೆ 1 ಪೋಸ್ಟ್ ಕೂಡ ಇಲ್ಲ. OBC 5 ಪೋಸ್ಟ್, EWS 2 ಪೋಸ್ಟ್ ಅಂಡ್ ಅನ್ರಿಸರ್ವ್ಡ್ UR ದಲ್ಲಿ 6 ಪೋಸ್ಟ್ ಇದೆ. ಓಕೆ. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 15 ಪೋಸ್ಟ್ ಇದಾವೆ. ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು ಲೆವೆಲ್ 5 ಗ್ರೇಡ್. ಓಕೆ. ಸೊ ನಿಮ್ಗೆ ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು 29,200 ಇಂದ ಸೊ 92,300 ಮೀನ್ಸ್ 29,200 ಇಟ್ ಇಸ್ ಜಸ್ಟ್ ಅ ಬೇಸಿಕ್. ಓಕೆ. ಇದ್ರ ಜೊತೆಗೆ ನಿಮ್ಗೆ HRE ಹೌಸ್ ರೆಂಟ್ ಅಲೋವೆನ್ಸ್, ಡಿಯರ್ನೆಸ್ ಅಲೋವೆನ್ಸ್, ಡಿ ಅಂತ ಕರಿತೀವಿ. ಓಕೆ. ಸೊ ಹಾಸ್ಪಿಟಲ್ ಕೇರ್ ಅಲೋವೆನ್ಸ್, ಪ್ರತಿಯೊಂದನ್ನ ಇನ್ಕ್ಲೂಡಿಂಗ್ ಆಗ್ಬಿಟ್ಟು ನಿಮ್ಗೆ ಇನ್ ಹ್ಯಾಂಡ್ ಸ್ಯಾಲರಿ ಯು ವಿಲ್ ಗೆಟ್ ಅರೌಂಡ್ 55,000 to 60,000 rupees ಪರ್ ಮಂತ್. ಓಕೆ. ಸೊ ನೋಡಿ, ಸೊ ಒನ್ಸ್ ನಿಮ್ದು ಏನಾದ್ರು ಗೌರ್ಮೆಂಟ್ ಜಾಬ್ ನಲ್ಲಿ ಏನಾದ್ರು ಸೆಲೆಕ್ಷನ್ ಆಯ್ತು ಅಂದ್ರೆ ಯು ವಿಲ್ ಗೆಟ್ ಅ ಸ್ಯಾಲರಿ ಅರೌಂಡ್ 55 to 60K, ಅರೌಂಡ್ ಅಪ್ರಾಕ್ಸಿಮೇಟ್ 60K ಅರೌಂಡ್ ಪರ್ ಮಂತ್. ಓಕೆ. ಸೊ ನೋಡ್ತಾ ಹೋಗೋಣ ಕ್ವಾಲಿಫಿಕೇಶನ್ಸ್ ರಿಗಾರ್ಡಿಂಗ್ ಏನೇನ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತ. ಸೊ ನೋಡ್ಬೋದು, ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೊ ಇಲ್ಲಿ ನಿಮ್ಗೆ ಒಂದು ಲಿಂಕ್ ಕೊಟ್ಟಿದ್ದಾರೆ, ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ education.in ಅಂತ. ಓಕೆ. ಸೊ ಆ ವೆಬ್ಸೈಟ್ ಇಂದ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಓಕೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಲಿಂಕ್. ಇದು ನಿಮ್ಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವಾಗ ಜನವರಿ 19 ಇಂದ ಅಪ್ಲಿಕೇಶನ್ ಡೇಟ್ ಕೂಡ ಸ್ಟಾರ್ಟ್ ಆಗಿದೆ. ಮತ್ತೆ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ 18. ಓಕೆ. ಫೆಬ್ರವರಿ 18 ಗೆ ಕ್ಲೋಸಿಂಗ್ ಡೇಟ್ ಇದೆ. ಓಕೆ. ಸೊ ಕ್ಲೋಸಿಂಗ್ ಡೇಟ್ ಬಿಫೋರ್ ಎಲ್ಲರೂ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಓಕೆ. ಸೊ ಇಲ್ಲಿ ನಿಮ್ಗೆ ಜನರಲ್ ಕನ್ಸಿಡರೇಷನ್ ಕೊಟ್ಟಿದ್ದಾರೆ. ಓಕೆ. ಸೊ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ದೀರಾ, ಯಾವ ರೀತಿ ಎಲಿಜಿಬಲ್ ಇದ್ದೀರಾ, ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಒಂದು ಜಸ್ಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಪ್ರತಿಯೊಂದನ್ನ ಹೇಳ್ತಾ ಹೋಗ್ತೀನಿ. ಓಕೆ. ಸಿ ಫಸ್ಟ್ ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋಗೋಣ. ಸೊ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಫಾರ್ ಅನ್ರಿಸರ್ವ್ಡ್ ಕ್ಯಾಟಗರಿ
ಅಪ್ಲಿಕೇಶನ್ ಫೀಸ್ 1000 rupees ಇದೆ, GST ಟ್ಯಾಕ್ಸ್ 18% ಮೀನ್ಸ್ 180 rupees GST ಟ್ಯಾಕ್ಸ್. ಓಕೆ, ಸೊ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 1180 rupees ನ ನೀವು ಪೇ ಮಾಡ್ಬೇಕಾಗುತ್ತೆ ಅನ್ರಿಸರ್ವ್ ಕ್ಯಾಟಗರಿ. ಓಕೆ, ಸೊ ಇನ್ನೊಂದು ಮೇನ್ ಥಿಂಗ್ ಹೇಳೋದಾದ್ರೆ ಇದು UP ಸ್ಟೇಟ್, ಉತ್ತರ ಪ್ರದೇಶ ಸ್ಟೇಟ್ ಗವರ್ಮೆಂಟ್ ಅಂಡರ್ ಬರೋದ್ರಿಂದ ಸೊ ಇದರಲ್ಲಿ ಬೇರೆ ಸ್ಟೇಟ್ಸ್, ಅದರ್ ಸ್ಟೇಟ್ಸ್ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಲ್ ಇರ್ತೀರಾ, ಪ್ರತಿಯೊಂದು ಸ್ಟೇಟ್ಸ್ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಲ್ ಇದ್ದೀರಾ. ಬಟ್ ಕಂಡೀಷನ್ ಏನು ಅಂದ್ರೆ ಸೊ ರಿಸರ್ವೇಶನ್ ಬಂದ್ಬಿಟ್ಟು SC ST OBC EWS, ಸೊ ಪ್ರತಿಯೊಂದು ರಿಸರ್ವೇಶನ್ ಓನ್ಲಿ ಫಾರ್ UP ಸ್ಟೇಟ್ ಕ್ಯಾಂಡಿಡೇಟ್ಸ್ ಗೆ ಮಾತ್ರ ರಿಸರ್ವೇಶನ್ ಇರುತ್ತೆ. ಸೊ ರಿಮೈನಿಂಗ್ ಸ್ಟೇಟ್ ಬೇರೆ ಅದರ್ ಸ್ಟೇಟ್ಸ್ ದವರು ಇನ್ಕ್ಲೂಡಿಂಗ್ ಕರ್ನಾಟಕ ಆಗಿರ್ಬೋದು, ಸೊ ನಾವು ಜಸ್ಟ್ ಅನ್ರಿಸರ್ವ್ಡ್ ಕ್ಯಾಟಗರಿ UR ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ನಿಮ್ದು ಏನಾದ್ರೂ SC ಕ್ಯಾಟಗರಿ ಇದ್ರೂ ಕೂಡ ಯು ಆರ್ ಎಲಿಜಿಬಲ್ ಫಾರ್ ಓನ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿ. ಅನ್ರಿಸರ್ವ್ಡ್ ಕ್ಯಾಟಗರಿನಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಫೀಸ್ ಬಂದ್ಬಿಟ್ಟು 1180 rupees ಇದೆ. ಓಕೆ, ಸೊ ನೆಕ್ಸ್ಟ್ ರಿಸರ್ವೇಶನ್ ಪಾಲಿಸಿ ನಾನು ನಿಮ್ಗೆ ಹೇಳಿದಿನಲ್ಲ, ಸೊ ರಿಸರ್ವೇಶನ್ ಬಂದ್ಬಿಟ್ಟು ಓನ್ಲಿ ಫಾರ್ UP ಸ್ಟೇಟ್ ಗವರ್ಮೆಂಟ್. ಓಕೆ, ಸೊ ನೀವು ಕರ್ನಾಟಕದವರಾಗಿದ್ರೆ ಸೊ ನಮ್ ಕರ್ನಾಟಕದವರು ಅನ್ರಿಸರ್ವ್ಡ್ ಪೋಸ್ಟ್ ನಲ್ಲಿ ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಸೆಲೆಕ್ಷನ್ ಇನ್ ಕೇಸ್ ನಿಮ್ದು ಏನಾದ್ರು ಮಾರ್ಕ್ಸ್ ಚೆನ್ನಾಗಿತ್ತು ಅಂದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿನಲ್ಲಿ ನೀವು ಸೆಲೆಕ್ಷನ್ ಆಗಬಹುದು. ಓಕೆ, ಸೊ ದ ರಿಸರ್ವೇಶನ್ ರಿಗಾರ್ಡಿಂಗ್ ಇಲ್ಲಿ ಕೊಟ್ಟಿದ್ದಾರೆ, ಇದು ಕೂಡ ನೋಡ್ಕೊಳ್ಳಿ. ನಾನು ನಿಮ್ಗೆ PDF ನ ನಮ್ದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್, ಏಜ್ ಕೂಡ ಕೊಟ್ಟಿದ್ದಾರೆ. ಏಜ್ ಬಂದ್ಬಿಟ್ಟು ನಿಮ್ಗೆ 18 ಇಂದ ಮ್ಯಾಕ್ಸಿಮಮ್ 40 ಇಯರ್ಸ್. ಓಕೆ, 40 ಇಯರ್ಸ್ ವರೆಗೂ ಕೂಡ ಇದೆ, ಇದು ಕೂಡ ನೋಡ್ಕೊಳ್ಳಿ. ಅದಾದ ನಂತರ ಇಂಪಾರ್ಟೆಂಟ್ ನಿಮ್ಗೆ ಹೇಳೋದಾದ್ರೆ ಕ್ವಾಲಿಫಿಕೇಶನ್ಸ್, ದಿಸ್ ಇಸ್ ಇಂಪಾರ್ಟೆಂಟ್. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಅಂಡ್ ಅದರ್ ಪ್ರಿಫರೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಫಾರ್ಮಸಿಸ್ಟ್, ಓಕೆ, ಫಾರ್ಮಸಿಸ್ಟ್ ಗ್ರೇಡ್ 2. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಎ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಓಕೆ, ಅಂಡ್ ಶುಡ್ ಬಿ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಅಂಡರ್ ದಿ ಫಾರ್ಮಸಿ ಆಕ್ಟ್ 1948. ಓಕೆ, ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಫಾರ್ಮಸಿ, and along with that the candidate should be a registered pharmacist under any state government. Okay, ಡಿ ಫಾರ್ಮ್ ಮಾಡಿರುವಂತ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಇದೀರಾ. ಅದ್ರ ಜೊತೆಗೆ ಡಿಸೈರೇಬಲ್ ಅಂದ್ರೆ ಏನು, ಇಟ್ಸ್ ನಾಟ್ ಮ್ಯಾಂಡೇಟರಿ, ಬಟ್ ಇನ್ ಕೇಸ್ ನಿಮ್ಮ ಹತ್ರ ಇದ್ರೂ ಕೂಡ ಯು ಆರ್ ಎಲಿಜಿಬಲ್. ಓಕೆ, ಸೊ ಡಿಗ್ರಿ ಇನ್ ಫಾರ್ಮಸಿ ಮೀನ್ಸ್ ಬಿ ಫಾರ್ಮ್ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಲ್ ಇದೀರಾ. ಓಕೆ, ಡಿಗ್ರಿ ಇನ್ ಫಾರ್ಮಸಿ ಅಂಡ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ರಿಲೇಟೆಡ್ ಫೀಲ್ಡ್. ಓಕೆ, ಸೊ ಎಕ್ಸ್ಪೀರಿಯನ್ಸ್ 2 years ಇದ್ರೂ ನಡೆಯುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ. ಸೊ ಡಿಗ್ರಿ ಕೂಡ ಇದ್ರೂ ನಡೆಯುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಅಟ್ ಲೀಸ್ಟ್ ಡಿ ಫಾರ್ಮ್ ಅಂತೂ ಇರಲೇಬೇಕು. ಡಿಪ್ಲೊಮಾ ಇನ್ ಫಾರ್ಮಸಿ, ಡಿ ಫಾರ್ಮ್ ಅಂಡ್ ಬಿ ಫಾರ್ಮ್, ಬೋತ್ ದೀಸ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಫಾರ್ ದಿ ಪೋಸ್ಟ್ ಆಫ್ ಕಲ್ಯಾಣ ಸಿಂಗ್. ಇದು ಏನು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದೆ, ಇದರಲ್ಲಿ ಫಾರ್ಮಸಿಸ್ಟ್ ಕೋರ್ಸ್ ಗೆ ಎಲಿಜಿಬಲ್ ಇದೀರಾ. Okay, so this is what the qualifications regarding for the post of pharmacist. Okay, so next ಇದಾದ್ಮೇಲೆ ನಿಮ್ಗೆ ಇನ್ನೊಂದು ಮೇನ್ ಥಿಂಗ್ ಹೇಳೋದಾದ್ರೆ, ಸೊ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅಂದ್ರೆ ಓನ್ಲಿ ಆನ್ಲೈನ್ ಬೇಸ್ಡ್ ಅಪ್ಲಿಕೇಶನ್ ಹಾಕೋದಿದೆ. ಓಕೆ, ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ ಅಂದ್ರೆ ರೀಸೆಂಟ್ ಸ್ಕ್ಯಾನ್ ಕಲರ್ ಒಂದು ಫೋಟೋಗ್ರಾಫ್ ಬೇಕು. ಓಕೆ, ಸೊ ಸೈಜ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ಕ್ಯಾನ್ಡ್ ಸಿಗ್ನೇಚರ್. Okay, so scanned images of mark sheet and certificate for 10th 12th diploma graduation and post graduation. Okay, so ನಿಮ್ದು ಪ್ರತಿಯೊಂದು ಮಾರ್ಕ್ ಶೀಟ್ ಕೂಡ ಅಪ್ಲೋಡ್ ಮಾಡ್ಬೇಕಾಗುತ್ತೆ, ಫೋಟೋ ಕೂಡ ಅಪ್ಲೋಡ್ ಮಾಡ್ಬೇಕಾಗುತ್ತೆ, ಜೊತೆಗೆ ನಿಮ್ದು ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ, ಅಂಡ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ ಕಾಸ್ಟ್ ಆರ್ ಕ್ಯಾಟಗರಿ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್. ಓಕೆ, ಸೊ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ನಮ್ಗೆ ಏನು ಇದು ಅಪ್ಲಿಕೇಬಲ್ ಆಗೋದಿಲ್ಲ, ಬಿಕಾಸ್ ನಾವು ಬೇರೆ ಸ್ಟೇಟ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಸೊ ವಿ ಆರ್ ಎಲಿಜಿಬಲ್ ಓನ್ಲಿ ಇನ್ ಅನ್ರಿಸರ್ವ್ಡ್ ಕ್ಯಾಟಗರಿ. ಓಕೆ, ಸೊ ನೀವೇನ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ನೀಡಿಲ್ಲ. ಓಕೆ, ಸೊ ದಿಸ್ ಇಸ್ ವಾಟ್ ಸಮ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡ್ಯೂರಿಂಗ್ ಅಪ್ಲಿಕೇಶನ್ ಪ್ರೋಸೆಸ್. ಓಕೆ, ಸೊ ಮತ್ತೆ ನಿಮ್ಗೆ ಹೇಳೋದಾದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ, ಸ್ಟೆಪ್ಸ್ ಟು ಬಿ ಫಾಲೋಡ್ ಟು ಫಿಲ್ ಅಪ್ ದಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಓಕೆ, ಸೊ ಯಾವ ರೀತಿ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ನ ಫಿಲ್ ಮಾಡ್ಬೇಕು ಅಂತ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ, ಇದು ನೋಡ್ಕೊಳ್ಳಿ. ಓಕೆ, PDF ನಾನು ಶೇರ್ ಮಾಡಿರ್ತೀನಿ. ಅದ್ರ ಜೊತೆಗೆ ನಿಮಗೆ ಮತ್ತೆ ಹೇಳೋದಾದ್ರೆ ಇದರಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್. ಸೊ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್, ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಬಹುದು, ದ ಸೆಲೆಕ್ಷನ್ ವಿಲ್ ಬಿ ಡನ್ ಆನ್ ದಿ ಬೇಸಿಸ್ ಆಫ್ ದಿ ಮಾರ್ಕ್ಸ್ ಅಬ್ಟೈನ್ಡ್ ಇನ್ ದಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್
The computer based test will be held at major cities of India. Okay, so ನಿಮಗೆ ಎಕ್ಸಾಮ್ ಬಂದ್ಬಿಟ್ಟು ಮೇಜರ್ ಸಿಟೀಸ್ ಆಫ್ ಇಂಡಿಯಾ, ಲೈಕ್ ಇವಾಗ ಏನ್ ಕ್ಯಾಪಿಟಲ್ ಸಿಟಿ ಇರುತ್ತೆ ಅಲ್ಲ, ಪ್ರತಿಯೊಂದು ಸ್ಟೇಟ್ ಕ್ಯಾಪಿಟಲ್ ಸಿಟಿ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಎಕ್ಸಾಮ್ ಸೆಂಟರ್ ನ ಅಲಾಟ್ ಮಾಡಿರ್ತಾರೆ. ಲೈಕ್ ಇವಾಗ ಕರ್ನಾಟಕ ಸ್ಟೇಟ್ಸ್ ಕ್ಯಾಂಡಿಡೇಟ್ಸ್ ಗೆ ಬೆಂಗಳೂರು. ಓಕೆ, ಸೊ ಕರ್ನಾಟಕದ್ದು ಕ್ಯಾಪಿಟಲ್ ಸಿಟಿ ಬೆಂಗಳೂರು. ಓಕೆ, ಸೊ ಬೆಂಗಳೂರಿನಲ್ಲಿ ನಿಮ್ಗೆ ಎಕ್ಸಾಮ್ ಸೆಂಟರ್ ಬರುತ್ತೆ. ಓಕೆ, the medium of computer based test or exam will be in English language only. Okay, so ನಿಮಗೆ language ಕೂಡ English language ನಲ್ಲಿನೇ exam ಇರುತ್ತೆ. Okay, so hall ticket for the computer based test. Next computer based test. Okay, so exam pattern ಎಲ್ಲ ಯಾವ ರೀತಿ ಇರುತ್ತೆ ಇದು ಕೂಡ ನೋಡ್ಕೊಳ್ಳಿ. 60 marks from subject related to the post. 60 marks from the subject related to the post means 60 marks questions. 60 questions ಏನಿದೆಯಲ್ಲ, so from pharmacy syllabus ಇಂದ ಬರುತ್ತೆ. 60 questions, 60 marks questions from pharmacy syllabus, and 10 questions from general English, 10 marks from general knowledge, and 10 marks from reasoning, and 10 marks from mathematical aptitude. Okay, so this is what the exam pattern. So total number of questions ಬಂದ್ಬಿಟ್ಟು 100 questions, 100 questions, and 1 mark will be given for the each correct answer, and 1/3 of marks will be deducted for the wrong answer. So this is important, you do note it. Okay, so for correct answer, each correct answers carry 1 marks, and wrong answer it is deducted by 1/3 means. Okay, so 3 questions ಏನಾದರೂ ನಿಮ್ದು ರಾಂಗ್ ಆಯ್ತು ಅಂದ್ರೆ 1 marks ನಿಮ್ದು ಕರೆಕ್ಟ್ ಆಗಿರುವಂತಹ ಒಂದು ಕರೆಕ್ಟ್ ಆನ್ಸರ್ ನಲ್ಲಿ 1 marks ಡಿಡಕ್ಷನ್ ಆಗುತ್ತೆ 1/3. ಓಕೆ, ಇದು ಬಹಳ ಕೇರ್ ತಗೋಬೇಕು. ಸೊ MCQ ಬೇಸ್ಡ್ ಇದೆ ಅಂತ ಹಾಗೆ ನಿಮ್ಗೆ ಯಾವ ಬರುವಂತಹ ಕ್ವಶನ್ಸ್ ನ ಟಿಕ್ ಮಾಡೋದಲ್ಲ. ಸೊ ನಿಮ್ಗೆ ಬರುವಂತಹ ಕ್ವಶನ್ಸ್ ನ ಎಕ್ಸಾಕ್ಟ್ ಆಗಿ ಆನ್ಸರ್ ಮಾಡಿ, ಸೊ ಯಾವ ಡೌಟ್ ಇರುತ್ತೆ, ಸೊ ಯಾವ ಆನ್ಸರ್ ನಿಮ್ಗೆ ಬರೋದಿಲ್ಲ ಅಂತವನ್ನ ಸ್ಕಿಪ್ ಮಾಡೋದು ಬೆಸ್ಟ್. ಓಕೆ, ಸೊ ಒಂದು ಸ್ಟ್ರಾಟಜೀಸ್ ಇದು ಕೂಡ ಪ್ರತಿಯೊಂದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಕ್ಸಾಮ್ ಪ್ಯಾಟರ್ನ್. ಓಕೆ, ಸೊ ಇದರಲ್ಲಿ ಕಂಪಲ್ಸರಿ 50% ಫಾರ್ ಜನರಲ್ ಕ್ಯಾಟಗರಿ ಅವರು ಕಂಪಲ್ಸರಿ 50% ಮಾರ್ಕ್ಸ್ ಸೆಕ್ಯೂರ್ ಮಾಡಲೇಬೇಕು. ಔಟ್ ಆಫ್ 100 50% ಮೀನ್ಸ್ 50 ಮಾರ್ಕ್ಸ್ ಬರಲೇಬೇಕು, ಅಂದಾಗ ಮಾತ್ರ ಯು ಆರ್ ಎಲಿಜಿಬಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ರಿಸಲ್ಟ್ ಕೂಡ ನಿಮ್ಗೆ ಅದು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ರಿಸಲ್ಟ್ ಕೂಡ ಪಬ್ಲಿಷ್ ಮಾಡ್ತಾರೆ. ಓಕೆ, ಸೊ ಬಟ್ ಪೋಸ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ ಸಿಗೋದು ಲಕ್ನೋದಲ್ಲಿ. UP ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೊ UP ಸ್ಟೇಟ್ ಗೌರ್ಮೆಂಟ್ ಆಗಿರೋದ್ರಿಂದ ಸೊ ನಿಮ್ಗೆ ಪೋಸ್ಟಿಂಗ್ ಬಂದ್ಬಿಟ್ಟು ಲಕ್ನೋದಲ್ಲಿನೇ ಸಿಗುತ್ತೆ. ಸೊ ಯಾಕಂದ್ರೆ ಕಲ್ಯಾಣ್ ಸಿಂಗ್ ಒಂದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇರೋದು ಲಕ್ನೋದಲ್ಲಿ. ಓಕೆ, ಬಟ್ ಎಲ್ಲೇ ಆಗ್ಲಿ ಒಂದು ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಡಿಗ್ನಿಟಿ ಮೇಂಟೈನ್ ಮಾಡುತ್ತೆ. ಸೊ ಹಾಗಾಗಿ ಬಟ್ ಅಟ್ ಲೀಸ್ಟ್ ಅಟೆಂಡ್ ಅಂತೂ ಮಾಡಿ, ಯಾರು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡಿ. ಸೊ ಹಾಗಾಗಿ ನಾ ಹೇಳೋದು ಒಂದೇ, ಒಂದ್ ಎಕ್ಸಾಮ್ ನೀವು GPAT ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಂಡ್ರೆ ಸೊ ಬರುವಂತ ಪ್ರತಿಯೊಂದು ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇದು 2026 ಗೋಲ್ಡನ್ ಇಯರ್ ಅಂತಾನೆ ಕರಿಬಹುದು. ಯಾಕಂದ್ರೆ ಬಹಳಷ್ಟು ಗೌರ್ಮೆಂಟ್ ಫಾರ್ಮಸಿಸ್ಟ್ ನೋಟಿಫಿಕೇಶನ್ ಬರೋದಿದೆ. RRB ರೈಲ್ವೆದಲ್ಲಿ, ಏಮ್ಸ್, ESIC, ಓಕೆ, CGHS ಗೌರ್ಮೆಂಟ್ ಫಾರ್ಮಸಿಸ್ಟ್, ಅದಾದ ನಂತರ ಇಸ್ರೋ ಫಾರ್ಮಸಿಸ್ಟ್, SBI ಫಾರ್ಮಸಿಸ್ಟ್, ಗೌರ್ಮೆಂಟ್ ಅನಲಿಸ್ಟ್, ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್, UPSC ಡ್ರಗ್ ಇನ್ಸ್ಪೆಕ್ಟರ್, CDSU ಡ್ರಗ್ ಇನ್ಸ್ಪೆಕ್ಟರ್, ಇಷ್ಟೆಲ್ಲ ನೋಟಿಫಿಕೇಶನ್ಸ್ ಬರೋದಿದೆ. ಓಕೆ, ಸೊ ಪ್ರಿಪರೇಷನ್ ಕಂಟಿನ್ಯೂ ಮಾಡಿ. ಓಕೆ, ಸೊ ಯಾವ್ದಾದ್ರು ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಡೆಫಿನೆಟ್ಲಿ ನೀವು ಒಂದು ಸಕ್ಸಸ್ ಆಗೇ ಆಗ್ತೀರಾ. ಓಕೆ, ಸೊ ಪ್ರತಿಯೊಂದು ಜಾಬ್ ರಿಲೇಟೆಡ್ ನೋಟಿಫಿಕೇಶನ್ಸ್ ನಮ್ಮ ಚಾನಲ್ ಅಲ್ಲಿ ಮೇಲಿಂದ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ರಿಗಾರ್ಡಿಂಗ್ ಏನೇ ಡೌಟ್ಸ್ ಇದ್ರು ಕೂಡ ನಮ್ದು ವಾಟ್ಸ್ಆಪ್ ಇದೆ, ಆ ಗ್ರೂಪ್ ನಲ್ಲಿ ಜಾಯಿನ್ ಆಗಿ. ಓಕೆ, ಸೊ ನಮ್ ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.